ವೇದಿಕೆ ಮೇಲೆ ಶ್ರೀಮಾನ್ ಸಿದ್ದರಾಮಯ್ಯನವರು ಹಾಗೂ ಸಂತೋಷ್ ಲಾಡ್ ಅವರು, ಶ್ರೀ ಎಚ್ ಕೆ ಪಾಟೀಲ್ರವರು, ಶ್ರೀ ಆರ್ ಬಿ ತಿಮ್ಮಾಪುರವರು, ಉಮೇಶ್ ಮೇಟಿ ಅವರನ್ನು ಆರಿಸಿ ತರಬೇಕು ಅಂತ ಕೇಳಿಕೊಳ್ಳುವುದಕ್ಕಾಗಿ ಹಾಗೂ ಎಲ್ಲ ಕಾಂಗ್ರೆಸ್ ಪಕ್ಷದ ಬಂಧುಗಳಿಗೂ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರಿ ತಮಗೆಲ್ಲರೂ ಸ್ವಾಗತ ಸುಸ್ವಾಗತ. ಜಯ. ಈ ಪ್ರಚಾರ ಸಭೆಗೆ ಆಗಮಿಸಿರುವ ನಿಮ್ಮೆಲ್ಲರ ನೆಚ್ಚಿನ ನಾಯಕರು, ಕರ್ನಾಟಕ ರಾಜ್ಯದ ಸಾಹೇಬರಿಗೆ ತಮ್ಮೆಲ್ಲರ ಪರವಾಗಿ ಅವರಿಗೆ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸುತ್ತೇನೆ. ಸ್ವಾಗತ ಸುಸ್ವಾಗತ. ರಾಜ್ಯದ ಯುವಕರ ಧ್ವನಿ, ಯುವಕರ ಕಣ್ಮಣಿ, ಯುವ ನಾಯಕರು, ಆತ್ಮೀಯರಾಗಿರ್ತಕ್ಕಂಥ ಕಳೆದ 3 ವರ್ಷದಿಂದ ನಿಮ್ಮ ಸೇವೆಯಲ್ಲಿ ಅತ್ಯಂತ ಗಂಭೀರವಾಗಿ ತೊಡಗಿಸಿಕೊಂಡಿದೆ. ಹಿರಿಯ ಶಾಸಕರು, ಕರ್ನಾಟಕ ವಿಧಾನಸಭೆ ಮುಖ್ಯ ಸಚೇತಕರಾಗಿರ್ತಕ್ಕಂಥ ಶ್ರೀ ಅಶೋಕ್ ಪಟ್ಟಣ್ ಅವರಿಗೆ ಕೂಡ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸುತ್ತೇನೆ. ಅದೇ ರೀತಿಯಾಗಿ ಈ ಲೋಕಸಭಾ ಕ್ಷೇತ್ರದ ಗೃಹ ಜ್ಯೋತಿ ಶಕ್ತಿ ಕಾರ್ಯಕ್ರಮ, ಯುವ ನಿಧಿ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸುತ್ತೇನೆ. ಬಾಗಲಕೋಟೆ ಲೋಕಸಭಾ ಕ್ಷೇತ್ರದ ನಮ್ಮ ಹಿಂದಿನ ಅಭ್ಯರ್ಥಿಗಳಾಗಿರ್ತಕ್ಕಂಥ ಸುನೀತಾ ಪಾಟೀಲ್ ಬದಲಾವಣೆಯನ್ನ ತಂದಿದ್ದೇವೆ. ಇಂಥ ಕಾರ್ಯಕ್ರಮವನ್ನು ಕೊಟ್ಟಿರ್ತಕ್ಕಂಥ ಕಾಂಗ್ರೆಸ್ ಸಿದ್ದರಾಮಯ್ಯನವರು ಬಡವರಿಗಾಗಿ ಇದೇ ರೀತಿಯಾಗಿ ಕೆಲಸ ಮಾಡಬೇಕು ಅಂತೇಳಿ ನಿಮ್ಮೆಲ್ಲರದು ಬಯಕೆ ಇದ್ರೆ ಯಾವ ಕಾರಣಕ್ಕೂ ಸೊಪ್ಪಾಗಬಾರ್ದು. ನಮ್ಮ ಗ್ಯಾರಂಟಿ ನಿಲ್ಬೇಕು. ಸಿದ್ದರಾಮಯ್ಯನವರು ಕೊಟ್ಟ ಗ್ಯಾರಂಟಿ ನಿಲ್ಬೇಕು. ಹೆಂಗರೆ ಮಾಡಿ ಅವರಿಗೆ ಬಿಜೆಪಿ ಸರ್ಕಾರ 2016ನೇ ಇಸ್ವಿನಲ್ಲಿ ಅದಾನಿ ಅವರ ಆದಾಯ 60,000 ಕೋಟಿ ಇದ್ರೆ ಇವತ್ತು 15 ಲಕ್ಷ ಕೋಟಿ ಇದೆ. ಹಾಗಿದ್ರೆ ಈ ವೇದಿಕೆ ಮುಖಾಂತರ ಮುಖ್ಯಮಂತ್ರಿ ಅವರ ಪರವಾಗಿ ನಿಮ್ಮೆಲ್ಲರಿಗೆ ಸ್ವಾಗತವನ್ನು ಮಾಡ್ತೇನೆ. ಈ ಸಂದರ್ಭಕ್ಕೆ ಹೇಳಲಿಕ್ಕೆ ಬಯಸ್ತೇನೆ. ಜಾಸ್ತಿ ಸಮಯವನ್ನು ತಗೊಳ್ಳಕ್ಕೆ ಹೋಗುದಿಲ್ಲ. ಸಿದ್ದರಾಮಯ್ಯ ಸಾಹೇಬರಿಗೆ, ಕಾಂಗ್ರೆಸ್ ಪಕ್ಷಕ್ಕೆ, ಗ್ರಾಮದ ಗುರು ಹಿರಿಯರು, ಕಾಂಗ್ರೆಸ್ ಪಕ್ಷದ ಮುಖಂಡರು, ಯುವಕರು ಎಲ್ಲರೂ ಸೇರಿ ನಾಡದೊರೆ ಮುಖ್ಯಮಂತ್ರಿ